ಕಳೆದ 2021ರಿಂದ ನಿರಂತರವಾಗಿ ಕೋಟಿ ವೃಕ್ಷ ಸಂವರ್ಧನಾ ಅಭಿಯಾನದಲ್ಲಿ ಸುಮಾರು 1501 ಎಕರೆ ಪ್ರದೇಶವನ್ನು ಅಭಿವೃದ್ಧಿಪಡಿಸುತ್ತಾ ಬಂದಿದ್ದೇವೆ. ಆದರೆ ಕೆಲವರು ಸುಖಾಸುಮ್ಮನೆ ಆರೋಪ ಅಪಾದನೆ ಸರಿಯಿಲ್ಲ. ತಾಲೂಕಿನಲ್ಲಿ ಎಲ್ಲರೂ ಈ ಬಯಲು ಸೀಮೆ ಹಸಿರೀಕರಣಕ್ಕೆ ಕಂಕಣ ಬದ್ಧರಾಗೋಣ ಎಂದು ರಾಜಯೋಗ ಆಶ್ರಮದ ಶ್ರೀ ದೇನಾ ಭಗತ್ ಗುರೂಜಿ ಕರೆ ನೀಡಿದ್ದಾರೆ. ಅವರು ನಗರದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಪ್ರಸ್ತುತ ಇಲ್ಲಿಯವರೆಗೆ ಸುಮಾರು 1 ಲಕ್ಷ ಸಸಿಗಳನ್ನ ನಿರಂತರವಾಗಿ ಬೆಳೆಸುವ ಮೂಲಕ ಪರಿಸರ ಸಮತೋಲನಕ್ಕೆ ಬದ್ಧರಾಗಿದ್ದೇವೆ. ಈ ಅಮೃತ ಕಾವಲಿನಲ್ಲಿ 106 ಜಾತಿಯ ಗಿಡಗಳ ಜೊತೆ ಸುಮಾರು 25 ಜಾತಿಯ ವಿವಿಧ ತರಹದ ಸಸಿಗಳನ್ನ ನೆಡಲಾಗಿದೆ. ಅಂತರ್ಜಲ ವೃದ್ಧಿಗೆ ಹಿಂಗು ಗುಂಡಿಗಳನ್ನ ಮಾಡಲಾಗಿದೆ. ನೀರಿನ ತಡೆಗಾಗಿ ಚೆಕ್ ಡ್ಯಾಂಗಳನ್ನು ಅಭಿವೃದ್ಧಿ ಮಾಡಲಾಗಿದೆ. ಈ ಭೂಮಿಯನ್ನು ರಾಜ್ಯಪಾಲರ ಅಂಕಿತದಿಂದ ಹಸಿರೀಕರಣಕ್ಕಾಗಿ ನಮ್ಮ ಟ್ರಸ್ಟ್ಗೆ ನೀಡಲಾಗಿದೆ. ಬೆಂಗಳೂರಿನ 2 ಪ್ರತಿಷ್ಠಿತ ಫೌಂಡೇಶನ್ನಿಂದ CSR ಫಂಡ್ನಿಂದ ಅಭಿವೃದ್ಧಿಗಾಗಿ ಅನುದಾನ ಬರುತ್ತಿದೆ. ಇಲ್ಲಿಯವರೆಗೆ ಸಸಿಗಳ ಸಂರಕ್ಷಣೆಗೆ ಸುಮಾರು 33,000ದಿಂದ 11 ಲಕ್ಷ ವೆಚ್ಚದಲ್ಲಿ ಟ್ಯಾಂಕರ್ ನೀರು ಒದಗಿಸಿದೆ. ಮುಂದಿನ ಆಗಸ್ಟ್ ಮಾಸದಲ್ಲಿ ರೋಟರಿ ಹಾಗೂ KMF ಸಹಯೋಗದಲ್ಲಿ ಕಾಮಧೇನು ಯೋಜನೆಯನ್ನ ನೀಡಲಾಗುತ್ತದೆ. ಪ್ರತಿ ಕುಟುಂಬಕ್ಕೆ 1 ಹಸು ನೀಡುವ ಮಹತ್ವದ ಕಾರ್ಯ ನಡೆಯುತ್ತದೆ ಎಂದರು. ಕೋಟಿ ವೃಕ್ಷ ಸಂವರ್ಧನಾ ಅಭಿಯಾನ ಅಂತ ಮಾಡ್ತೀವಿ. ಅಲ್ಲಿ ಮೂರು ವರ್ಷಗಳಾಯಿತು. ಈಗ ಅಮೃತಮಹಲ್ ಕಾವಲು 1500 ಬಂದಿತ್ತು. ಇನ್ನು 30 ವರ್ಷಗಳ ಕಾಲ ನಮ್ಮ ಟ್ರಸ್ಟಿಗೆ ರಾಜ್ಯಪಾಲರಿಂದ ಅಭಿವೃದ್ಧಿ ಮಾಡಲಿಕ್ಕೆ ಮಂಜೂರಾತಿ ಅಂದರೆ ನಾವು ಅದು ಯಾವುದೇ ಥರದ್ದು ಅದನ್ನು ದುರ್ಬಳಕೆ ಮಾಡ್ಕೊಳ್ಳೋಕ್ಕಾಗಲ್ಲ. ಕೆಲವು ಷರತ್ತುಗಳನ್ನು ಹಾಕಿ ಒಂದು ಸಲಹಾ ಸಮಿತಿ ಮಾಡಿ ಅದನ್ನು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಅದರ ಅನುಗುಣವಾಗಿ ನಾವು ಈಗ ಕಳೆದ 3 ವರ್ಷದಿಂದ ಸುಮಾರು 1 ಲಕ್ಷ ಸಸಿಗಳನ್ನು ಹಾಕಿದ್ದೀವಿ. ಪರಿಸರ ಸಂರಕ್ಷಣೆ ಒಂದು ಮತ್ತು ಮೇವು ಹೆಚ್ಚಿನ ಉತ್ಪಾದನೆ ಮಾಡಲಿಕ್ಕೆ ಭೂಮಿಯನ್ನು ಫಲವತ್ತೆ ಮಾಡಿಕೊಳ್ಳಲಿಕ್ಕೆ ಅಂತ ಹೇಳಿ ಕೆಲವು ಷರತ್ತುಗಳನ್ನು ಹಾಕಿ ಮತ್ತು ನೀರಿನ ಅಂತರ್ಜಲ ವೃದ್ಧಿ ಮಾಡಲಿಕ್ಕೆ ಅಂತೇಳಿ ಚೆಕ್ ಡ್ಯಾಮ್ಗಳನ್ನು ಗೋಬೇಕಾದ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ಈಗ ಒಂದು ಸ್ವಲ್ಪ ಈಗ ನಾವು ಮೇವು ಉತ್ಪಾದನೆಗೆ ಹೆಚ್ಚಿನ ಆದ್ಯತೆ ಕೊಡ್ತೀವಿ. ಅಲ್ಲಿ ಒಂದು ಕೆಲಸ ಮಾಡಬೇಕಾದ್ರೆ ಕೆಲವರು ಈ ಸೀಮೆ ಜಾಲಿ ಮತ್ತು ತುಳಸಿ ಗಿಡಗಳು ಎಲ್ಲ ತುಂಬ ಆವರಿಸ್ಕೊಂಡ್ಬಿಟ್ಟಿದ್ದಾರೆ ಕೆಲಸ ಮಾಡಿದ್ದಾರೆ. ಗಿಡ ಹಾಕ್ತೀವಿ. ಈಗ ಅವನ್ನ ಸ್ವಲ್ಪ ತೆಗೆದು ನಾವನ್ನು ಸ್ವಲ್ಪ ಬೇರೆ ಮೇವು ಕೊಡುವಂಥ ಅಗಸೆ ಮತ್ತು ಬೇರೆ ಹೂ ಕೊಡುವಂಥ ಬಿದಿರು ಹಾಕ್ತಾ ಇದ್ದೀವಿ. ಅವನ್ನ ಹಾಕಬೇಕಾದ್ರೆ ಗಿಡಕ್ಕೆ ಇರ್ತದವ ಅಂತ ಕೆಲವರು ತಪ್ಪಾಗಿ ಆಪಾದನೆ ಮಾಡ್ತಾ ಇದ್ದಾರೆ. ಬಟ್ ಆಮೇಲೆ ಮತ್ತೆ ಇನ್ನೊಂದಿಷ್ಟು ಜನ ಏನೋ ಬೇರೆ ಕಡೆಯಿಂದ ಸರ್ಕಾರದಿಂದ 106 ಕೋಟಿ ಬಿಟ್ಟು ಬರ್ತಾ ಇದೆ ಅಂದಾಗ ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂತ ಒಂದಿಷ್ಟು ಆರೋಪ. ನಾವು ಅವ್ರಿಗೆ ಹೇಳೋದಷ್ಟೇ, ಯಾವುದಾದ್ರೂ ಅಂಥ ಮೂಲ ನಮಗೆ ಟ್ರಸ್ಟಿಗಾಗಲಿ ಅಥವಾ ನಮಗೆ ವೈಯಕ್ತಿಕವಾಗಿ ಕೊಟ್ಟಿರುವಂಥ ಯಾರಾದರೂ ಪುಣ್ಯಾತ್ಮ ಯಾರಾದರೂ ಮೂಲ ಇದ್ದರೆ ನಮ್ಮನ್ನು ಅದನ್ನು ಸ್ವತಃಪಡಿಸಿ ದಾಖಲಾತಿ ಸಮೇತವಾಗಿ ಅಂತ ನಾವು. ಬಟ್ ಈಗ ನಾವು ಈ ವರ್ಷದಲ್ಲಿ 50,000 ಸಸಿಗಳನ್ನು ಹಾಕಲಿಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಳ್ತೇವೆ. ಮಳೆಯನ್ನು ಕಾಯ್ತಾ ಇದ್ದೀವಿ. ಮಳೆ ಬಂತು ಅಂದರೆ ನಾವು ಖಂಡಿತವಾಗೂ ಕೂಡ ಆಲ್ರೆಡಿ ಗುಂಡೆಲ್ಲ ತೆಗೆದಿದ್ದೀವಿ. ನಾಟಿ ಮಾಡಲಿಕ್ಕೆ ತಮ್ಮೆಲ್ಲರೂ ಕೂಡ ಎಲ್ರಿಗೂ ಇನ್ನೊಂದು ವಿನಂತಿ ಅಂತ ಹೇಳಿದ್ರೆ, ಇವತ್ತು ದುಡ್ಡು ಸಂಪಾದನೆ ಮಾಡಿ ಇಟ್ಟರೆ ನಾಳೆ ನಮಗೆ ಉಸಿರಾಡ ಗಾಳಿನೇ ಇಲ್ಲ ಅಂತಂದಾಗ ಸಂಪಾದನೆ ಮಾಡಿ ಕೂಡ್ತಿರುವಂಥ ಹಣ ಆಗಲಿ ಸಂಪತ್ತಾಗಲಿ ಕೆಲಸಕ್ಕೆ ಬರೋದಿಲ್ಲ. ಮುಂದಿನ ದಿನಗಳಲ್ಲಿ ಇವತ್ತಲ್ಲೇ 47-48 ಡಿಗ್ರಿ ಅಷ್ಟು ಬಿಸಿಲಾಗಿದೆ. ಮುಂದಿನ ವರ್ಷ ನಮಗೆ ಕನಿಷ್ಠ 50 ದಾಟುತ್ತೆ. 50 ದಾಟು ಅಂದಾಗ ಉಸಿರಾಡಕ್ಕೆ ನಮಗೆ ಗಾಳಿ ಸಿಗೋದಿಲ್ಲ. ಹಾಗಾಗಿ ನಾವು ಸಾರ್ವಜನಿಕರಲ್ಲಿ ಮತ್ತು ಎಲ್ಲ ಇಲಾಖೆಗೆ ಹೇಳೋದು ಅಂತ ಹೇಳಿದ್ರೆ ಮರ ಬೆಳೆಸಿ. ನಮಗೆ ಎಲ್ಲಿ ಮರ ಬೆಳೆಯುತ್ತೋ ಅಲ್ಲಿ ಆಕ್ಸಿಜನ್ ನಮಗೆ ಒಳ್ಳೆ ಗಾಳಿ ಸಿಕ್ಕಾಗ ಮಾತ್ರ ನಾವು ಜೀವನವಾಗಿ ಸಾಧ್ಯವಾಗುತ್ತೆ. ಸಂಪತ್ತು ಯಾವುದೂ ನಮಗೆ ಬರೋದಿಲ್ಲ ಮುಂದಿನ ದಿನಗಳಲ್ಲಿ ಅನ್ನೋದು ನನ್ನ ಕಳಕಳಿಯ ಅದೊಂದು ಮಾತ್ರ